ಕಂಪ್ಲೀಟ್ ಆಗಿರುವಂತ ಡೆಲಿವರೆನ್ಸ್ ಅಂತೆ. ಆಮೇಲೆ ನೋಡಿ ಗಮನಿಸಿ, he has rescued us completely from the tyrannical rule of darkness. ನೋಡಿ, ಹಾಗಾದ್ರೆ tyrannical rule ಅಂತಂದ್ರೆ ಪ್ರಮಾಣ ಪ್ರಕಾರವಲ್ಲದೆ ಇರುವಂತ, ನಿಯಮಕ್ಕೆ ಒಳಪಡದೆ ಇರುವಂತ ಅಧಿಕಾರದ ಕೆಳಗೆ ನಾವಾಗಿದ್ರಂತೆ. ಅಂದ್ರೆ ಅವನ ರಾಜ ಅಲ್ಲ, ಅರ್ಥ ಆಗ್ತಾ ಇದೆಯಾ? ಅವನ ರಾಜ ಅಲ್ಲ, ಆದ್ರೆ ಅವನೇ ರಾಜ ಅಂತ ಹೇಳ್ಕೊಂಡು ನಡೆಯುವಂತವನ ಕೆಳಗೆ ಇದ್ರಿ ನಾವು. ಹಲ್ಲೆಲೂಯಾ. ಅವನಿಗೆ ಯೋಗ್ಯತೆ ಇಲ್ಲ, ಆದ್ರೆ ಅದರ ಕೆಳಗಡೆ ನಾವಿದ್ರಿ. ಅರ್ಥ ಆಗ್ತಾ ಇದೆಯಾ ನಿಮಗೆ? ನೆಕ್ಸ್ಟ್, ಆ ಟಿರನಿಕಲ್ ಎಂಬುದಾಗಿರುವಂತ ಆ ಪದದ ಅರ್ಥ ಏನಂದ್ರೆ ಅನ್ಜಸ್ಟ್ ರೂಲ್, ಅಯೋಗ್ಯವಾಗಿರುವಂತ, ಅನೀತಿಯಾಗಿರುವಂತ ಅಧಿಕಾರದ ಕೆಳಗೆ ನಾವು ಹೋಗಿದ್ರಿ. ಏನ್ ಅನೀತಿಯ ಅಧಿಕಾರ? ಹಲೋ, ಏನ್ ಅನೀತಿಯ ಅಧಿಕಾರ? ಅನೀತಿಯ ಅಧಿಕಾರ ಏನ್ ಗೊತ್ತಾ? ಅನೀತಿಯ ಅಧಿಕಾರದ ಕೆಳಗೆ ನಾನು ನೀನು ದೇವರು ಸೃಷ್ಟಿ ಮಾಡಲ್ಪಟ್ಟಿದ್ದು ದೇವರ ರಾಜ್ಯದಲ್ಲಿ ನಾವು ಆಪರೇಟ್ ಆಗುವುದಕ್ಕಾಗಿ. ಅದರ ಹೊರಗಡೆ ನಮಗೆ ಆಪರೇಟ್ ಆಗಕ್ಕಾಗಲ್ಲ. ಅಲ್ಲಲ್ವ? ಮೀನು ಹೇಗೆ ನೀರಿನ ಒಳಗೆ ಏನ್ ಡಿಸ್ಕೋಬೇಕಾದ್ರೆ ಮಾಡುತ್ತೆ, ಅದ್ರ ತರ ನೀನು ಹೋಗಕ್ಕಾಗಲ್ಲ. ಯಾಕೆ? ಅದರ ಅಧಿಕಾರ ಎಲ್ಲಿ ಗೊತ್ತಾ ಪ್ರಕಟವಾಗೋದು? ಎಲ್ಲಿ? ನೀರಿನ ಒಳಗೆ ಅದರ ಅಧಿಕಾರ ಪ್ರಕಟ ಆಗುತ್ತೆ. ಆದ್ರೆ ಆ ನೀರಿಂದ ಈಚೆ ತೆಗೆದ್ಬಿಟ್ರೆ ಅದಕ್ಕೆ ಆಪರೇಟ್ ಆಗಕ್ಕಾಗಲ್ಲ. ಸ್ವಲ್ಪ ಅಲ್ಲಿ ಇಲ್ಲಿ ಇರ್ಬೋದು, ಕೆಲವುದು ನೀರಲ್ಲೂ ಇರುತ್ತೆ, ಕೆಲವುದು ಹೊರಗಡೆ ಇರುತ್ತೆ. ಆದ್ರೆ ಕೆಲವುದು ದೇವರು ಸೃಷ್ಟಿ ಮಾಡಿ ನೀರಲ್ಲೇ ಇರಬೇಕು ಅಂತ, ಅದು ನೀರಲ್ಲಿ ಇದ್ದಷ್ಟು ಅದರ ಅಧಿಕಾರ, ಅದ್ರ ಮುಂದೆ ನಾವೇನು ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅವಾಗ ನಿನ್ನನ್ನ ದೇವರು ಸೃಷ್ಟಿ ಮಾಡಿರುವಂಥದ್ದು ದೇವರ ರಾಜ್ಯದ ಒಳಗೆ ಆಗಿರಬೇಕೆಂಬುದಾಗಿ. ಅಲ್ಲೇ ನಮ್ಮ ಶಕ್ತಿ ಪ್ರಕಟವಾಗುತ್ತೆ. ಅವಾಗ ಇಲ್ಲಿ ನಾವು ಎಲ್ಲಿದ್ರಂತೆ? ಫಸ್ಟ್ ನಾವು ಒಂದು ಅಧಿಕಾರದ ಕೆಳಗೆ ಇದ್ರಿ, ಅದು ಅನ್ಜಸ್ಟ್ ರೂಲ್, ಅನೀತಿಯ ಆಡಳಿತದ ಕೆಳಗೆ ಇದ್ರಿ. ಏನ್ ಅನೀತಿಯ ಆಡಳಿತ ನಿಮ್ಗೆ ಗೊತ್ತಾ? ದೇವರ ರಾಜ್ಯದಲ್ಲಿ ನೀನು ಆಳಲ್ಲ, ನೀನು ಅಧಿಕಾರಿ. ಪ್ರೈಸ್ ದಿ ಲಾರ್ಡ್. ದೇವರ ರಾಜ್ಯದಲ್ಲಿ ನೀನು ಆಳಲ್ಲ, ನೀನು ಅಧಿಕಾರಿಯಾಗಿದೀಯಾ. ಹಲ್ಲೆಲೂಯಾ. ದೇವರ ರಾಜ್ಯದಲ್ಲಿ ನೀನು ದಾಸನಲ್ಲ, ನೀನು ಮಗನಾಗಿದೀಯಾ. ದೇವರ ರಾಜ್ಯದಲ್ಲಿ ನೀನು ಆಳಲ್ಪಡುವವನಲ್ಲ, ಆಳುವಂತವನಾಗಿದೀಯಾ. ಶಾದಾನ ಬಾಲರಾಗಸ್ಯ. ಹಲ್ಲೆಲೂಯಾ. ಆದ್ರೆ ಅಲ್ಲಿ ಅನ್ಜಸ್ಟ್ ಆಗಿತ್ತು. ಆಳುವುದಕ್ಕಾಗಿ ಸೃಷ್ಟಿಯಾಗಲ್ಪಟ್ಟಂತ ನಮ್ಮನ್ನ ಸೈತಾನು ನಮ್ಮ ಮೇಲೆ ಆಳುವಿಕೆಯನ್ನ ನಡೆಸ್ತಾ ಇದ್ದ. ಅಂಧಕಾರ ಇತ್ತು, ಪಾಪಗಳು ನಮ್ಮನ್ನು ಆಳ್ತಾ ಇತ್ತು, ಸೋಲುಗಳು ನಮ್ಮನ್ನು ಆಳ್ತಾ ಇತ್ತು. ಅದೇ ಅನ್ಜಸ್ಟ್. ಟಿರನಿಕಲ್ ರೂಲ್ ಎಂಬುದಾಗಿ ಹೇಳಿದ್ರೆ ಇಲ್ಲಿಜಿಟಿಮೇಟ್ ರೂಲರ್. ಅವನಿಗೆ ಯಾವ ರೂಲರ್ ಆಗೋದಕ್ಕೆ ಅವನಿಗೆ ಸ್ಥಾನ ಇಲ್ಲ, ಆದ್ರೆ ಅವನಲ್ಲಿ ಕೂತ್ಕೊಂಡಿದ್ದಾನೆ. ಅವನ ಕೆಳಗೆ ಇದ್ರಿ ನಾವು. ಹಲ್ಲೆಲೂಯಾ. ಯಾಕೆ? ನಮ್ಮ ಬುದ್ಧಿಯನ್ನ ಮಂದ ಮಾಡ್ಬಿಟ್ಟಿದ್ದ, ನಮ್ಮ ಆತ್ಮ ಸತ್ತೋಗ್ಬಿಟ್ಟಿತ್ತು. ಹಲ್ಲೆಲೂಯಾ. ನಮ್ಮ ಆತ್ಮದ ಕಣ್ಣು ತೆರೆಯಲ್ಪಡ್ಲಿಲ್ಲ, ಆದ್ರಿಂದ ನಾವು ಅಲ್ಲಿ ಕೆಳಗಡೆ ಇದ್ರಿ. ಇವತ್ತಿಗೂ ಗಮನಿಸ್ರಿ, ಇವತ್ತಿಗೂ ಅನೇಕ ಮಂದಿ ವಿಶ್ವಾಸಿಗಳು ಅವನ ಫುಲ್ ಅಧಿಕಾರದಲ್ಲ, ಅವನ ಇನ್ಫ್ಲೂಯೆನ್ಸ್ ಅಲ್ಲಿ ಯಾವ್ದಾದ್ರೂ ಒಂದು ಟೇಸ್ಟ್, ಯಾವ್ದಾದ್ರೂ ಒಂದು ಚಿಕ್ಕ ಅಂಶ ನಮ್ಮ ಮೇಲೆ ಹಾಕಿರ್ತಾನೆ. ಯಾಕೆ ಗೊತ್ತಾ? ಆ ಮಂಡಲದಲ್ಲಿ ನಮ್ಮ ಆತ್ಮದ ಕಣ್ಣು ತೆಗೆಯಲ್ಪಟ್ಟಿರಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಮಂಡಲದಲ್ಲಿ ನಮ್ಮ ಆತ್ಮ ಕಣ್ಣು ತೆರೆಯಲ್ಪಡಲಿಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಆ ಮಂಡಲದಲ್ಲಿ ಅವನ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮ ಮೇಲೆ ಆಳ್ತಾ ಇರ್ತಾನೆ. ಅವನಿಗೆ ನೀವು ಸಿಂಹಾಸನ ಕೊಡೋದು ಬೇಕಾಗಿಲ್ಲ, ಕಾಲಿಡೋದಕ್ಕೆ ಜಾಗ ಕೊಟ್ರೆ ಸಾಕು. ಅವಳು ಏನಾದ್ರು ಆ ಕಾಲಿಡೋ ಜಾಗದಲ್ಲಿ ಕುತ್ಕೊಂಡು ಏನಾದ್ರು ತಲಾಟೆ ಮಾಡ್ತಾ ಇರ್ತಾನೆ. ನಾವು ಚಿಂತೆ ಮಾಡಬೇಕು, ಕಾಲಿಡೋದಕ್ಕಾಗಿ ನಾವು ಜಾಗ ಕೊಟ್ಟಿದ್ದೀರಾ? ಫುಲ್ ಆಗಿ ನಾವು ದೇವರ ರಾಜ್ಯದಲ್ಲಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಇಲ್ಲಿಜಿಟಿಮೇಟ್ ಆಗಿರುವಂತ ಒಬ್ಬ ರೂಲರ್ನ ಕೆಳಗೆ ನಾವಾಗಿದ್ದೇವೆ. ಇನ್ನೊಂದು ಗುಣ ಇದೆ, ಈ ಅಂಧಕಾರದ ಅಧಿಕಾರದ ಕೆಳಗೆ ಇಟ್ ಈಸ್ ಎನ್ ಒಪ್ರೆಸಿವ್ ರೂಲ್. ಒಪ್ರೆಸ್ ಮಾಡ್ತಾರೆ, ಒಪ್ರೆಷನ್ ಇರುತ್ತೆ. ಯಾವಾಗಲೂ ಭಾರ ಹಾಕಿ ನಮ್ಮನ್ನ ಒಳನ್ನು ಮುಳುಗಿಸ್ತಾ ಇರ್ತಾನೆ. ತುಂಬಾ ಜನರಿಗೆ ಗೊತ್ತಿಲ್ಲ, ನಾವು ಫುಲ್ ಆಗಿ ಅವನ ಕೈ ಕೆಳಗೆ ಇಲ್ಲ. ಯಾವುದಾದ್ರೂ ಮಂಡಲದಲ್ಲಿ ಅವನಿಗೆ ನಾವು ಜಾಗ ಕೊಟ್ಟು, ಯಾವುದಾದ್ರೂ ಮಂಡಲದಲ್ಲಿ ನಮಗೆ ಸತ್ಯ ಗೊತ್ತಿಲ್ಲದೆ ಅವನು ನಮ್ಮನ್ನ ಮರಳು ಮಾಡಿ ನಮ್ಮನ್ನ ಒಪ್ರೆಸ್ ಮಾಡ್ತಾ ಇರ್ಬೋದು. ಹಲ್ಲೆಲೂಯಾ.
ಯಾವುದೇ ಮಂಡಲ, ಕೆಲವರು ಸೇವೆ ಮಂಡಲದಲ್ಲೂ ಒಪ್ರಸಾಗಿರ್ತಾರೆ. ಅಲ್ಲಲೂಯ್ಯ. ಕೆಲವರು ಶಾರೀರಿಕ ಆರೋಗ್ಯದ ವಿಷಯದಲ್ಲಿ ಒಪ್ರಸಾಗಿರ್ತಾರೆ, ಮಕ್ಕಳ ಬಗ್ಗೆ ಒಪ್ರಸಾಗಿರ್ತಾರೆ, ಹಣದ ಬಗ್ಗೆ ಒಪ್ರಸಾಗಿರ್ತಾರೆ, ಕೆಲಸದ ಬಗ್ಗೆ ಒಪ್ರಸಾಗಿರ್ತಾರೆ. ಕಾರಣ ಆ ಮಂಡಲದಲ್ಲಿ ನಾವು ಕಾಣಬೇಕಾದ ಕಾರ್ಯಗಳು, ಸತ್ಯಗಳನ್ನು ನಾವು ತಿಳಿದಿಲ್ಲ. ಅದಕ್ಕೆ ಅಲ್ಲಲೂಯ್ಯ. ಇವತ್ತು ರಾತ್ರಿ ಕರ್ತನ ಅದೆಲ್ಲವನ್ನ ತೆರೀತಾ ಇದ್ದಾನೆ. ಕರಗಳು ತಟ್ಟಿ ನಾವು ಸ್ತೋತ್ರವನ್ನ ಮಾಡಿ ಈಗ ಅದನ್ನು ಹೊಂದಿಕೊಳ್ಳೋಣ, ಈಗ ಅದನ್ನು ಹೊಂದಿಕೊಳ್ಳೋಣ, ಈಗ ಅದನ್ನು ಹೊಂದಿಕೊಳ್ಳೋಣ. ದೇವರದನ್ನು ತೆರೆಯುತ್ತಾ ಇದ್ದಾನೆ. ಹಲ್ಲಲೂಯ್ಯ, ಹಲ್ಲಲೂಯ್ಯ. ಕರ್ತನಿಗೆ ಸ್ತೋತ್ರ. ಗಮನಿಸ್ರಿ, ಈಗ ನಮಗೆ ಕತ್ತಲೆಯ ರಾಜ್ಯದಲ್ಲಿ ನಾವಿಲ್ಲ, ನಮ್ಮನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ಟು. ಅಲ್ಲೋ, ಅರ್ಥ ಆಗ್ತಾ ಇದೆಯಾ? ಈಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಕತ್ತಲೆಯ ದೊರೆತನದಲ್ಲಿ ಒಂದು ಕಾಲದಲ್ಲಿ ಆಗಿದ್ದಂತ ನಮ್ಮನ್ನ ಕ್ರಿಸ್ತ ಯೇಸುವಿನ ರಾಜ್ಯ, ದೇವಕುಮಾರನ ರಾಜ್ಯದಲ್ಲಿ ಕರ್ತನ ಆಲ್ರೆಡಿ ತಗೊಂಬಂದು ನಮ್ಮನ್ನ ನಿಲ್ಲಿಸ್ಬಿಟ್ಟಿದ್ದಾನಂತೆ. ಅಲ್ಲಿದ್ದೇವೆ ನಾವು. ಅಲ್ಲಿ ಹಳೆಯ ರಾಜ್ಯದಲ್ಲಿ ನಾವು ಆಳುಗಳಾಗಿದ್ದೆವು, ಈ ಹೊಸ ರಾಜ್ಯದಲ್ಲಿ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಹಳೆಯ ರಾಜ್ಯದಲ್ಲಿ ನಮ್ಮನ್ನ ಒಪ್ರೆಸ್ ಮಾಡ್ತಾ ಇದ್ರು, ಭಾರ ಆಗ್ತಾ ಇದ್ರು. ಆಮೇಲೆ ಈ ರಾಜ್ಯದಲ್ಲಿ ನಾವು ಸ್ವಾತಂತ್ರ್ಯ ಉಳ್ಳವರಾಗಿದ್ದೇವೆ. ಆ ರಾಜ್ಯದಲ್ಲಿ ಆಳಲ್ಪಡ್ತಾ ಇದ್ದೆವು, ಈ ರಾಜ್ಯದಲ್ಲಿ ರಾಜರ ಹಾಗೆ ಆಳ್ತಾ ಇದ್ದೇವೆ. ಹಲ್ಲೆಲೂಯಾ. ಆ ರಾಜ್ಯದಲ್ಲಿ ಕೊರತೆಗಳಿತ್ತು, ಈ ರಾಜ್ಯದಲ್ಲಿ ನಮಗೆ ರಾಜನು ಕುರುಬನು ಯೇಸು ಕರ್ತನಾಗಿರುವುದರಿಂದ ನಮಗೆ ಯಾವ ಕೊರತೆ ಇಲ್ಲದೆ ನಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಹೊಸ ರಾಜ್ಯದ ದೇವರ ರಾಜ್ಯದಲ್ಲಿದ್ದೇವೆ. ಈಗ ನಾವು ಆ ದೇವರ ರಾಜ್ಯದಲ್ಲಿ ಯಾರು ಆಳುಗಳಿಲ್ಲ. ದೇವರು ಯಾರನ್ನು ಕೂಡ ಆಳುಗಳು ಅಂತ ಹೇಳಲ್ಲ. ದೇವರ ರಾಜ್ಯದಲ್ಲಿ ಎಲ್ಲರೂ ಮಕ್ಕಳೇ. ಹಲ್ಲೆಲೂಯಾ. ಸಿಟಿಸನ್ಸ್ ಎಲ್ಲ ಮಕ್ಕಳೇ. ಹಲ್ಲೆಲೂಯಾ. ಇನ್ನೊಂದು ವಿಷಯ ಏನ್ ಗೊತ್ತಾ? ಈ ರಾಜ್ಯದಲ್ಲಿ ಒಬ್ಬರು ಅಧಿಕಾರಿ ಇದ್ದಾರೆ, ಒಡೆಯನು. ಅವರ ಹೆಸರು ಯೇಸು. ಪ್ರೈಸ್ ದಿ ಲಾರ್ಡ್. ಆ ಯೇಸು ಎಂಬುದಾಗಿರುವಂತ ಒಡೆಯನು ಏನೆಲ್ಲ ಅಧಿಕಾರ ಇದೆಯೋ, ಏನೆಲ್ಲ ಅವಕಾಶ ಇದೆಯೋ, ಅದೆಲ್ಲ ಚಿಕ್ಕ ಹುಟ್ಟುವಂತ ಮಗು ಕೂಡ ಅದು ಸೇರಲ್ಪಡುತ್ತದೆ. ಅಲ್ಲಲ್ಲೂ ಅದೆಲ್ಲ ಸೇರಲ್ಪಡುತ್ತೆ. ಆ ಮಗು ಬಾಯಿ ತೆಗೆದು ಅಳೋದೇ ಬೇಕಾ, ಅದೆಲ್ಲ ಅವ್ರದೇ, ಮಗುದೇ. ಪ್ರೈಸ್ ದಿ ಲಾರ್ಡ್. ದೇವರಾಜ್ಯದಲ್ಲಿರುವಂತ ಮಗುಗೆ ಕೂಡ ಆಮೇಲೆ ಈ ರಾಜ್ಯದ ಅಧಿಕಾರಿಯಾಗಿರುವ ಯೇಸುವಿಗೆ ಏನೆಲ್ಲ ಇದೆಯೋ ಅದೆಲ್ಲದಕ್ಕೂ ಆಮೇಲೆ ಪಾರ್ಟ್ನರ್ಶಿಪ್ ಇದೆ ನಮಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗ್ಲೋರಿ ಟು ಗಾಡ್. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ಇವತ್ತು ರಾತ್ರಿ? ಹಲ್ಲೆಲೂಯಾ. ನಮಗೆ ಇದಿಲ್ಲ ಅದಿಲ್ಲ ಅಂತ ಹೇಳ್ಬಾರ್ದು. ದೇವರು ಅದೆಲ್ಲ ಕ್ರಿಸ್ತನಲ್ಲಿ ನಮಗೆ ಕೊಟ್ಬಿಟ್ಟಿದ್ದಾನೆ. ಅದೆಲ್ಲ ನಮಗೆ ಕ್ರಿಸ್ತನಲ್ಲಿ ಕೊಟ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಈಗ ದೇವರ ರಾಜ್ಯದಲ್ಲಿದ್ದೇವೆ. ನಾವೆಲ್ಲಿದ್ದೇವೆ? ದೇವರ ರಾಜ್ಯದಲ್ಲಿ. ಈ ದೇವರ ರಾಜ್ಯದಲ್ಲಿ ಬೈಬಲ್ ಇರ್ತದೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೇವೆ ಅಂತ. ಆದ್ರೆ ನಿಜವಾಗ್ಲೂ ಆಕ್ಚುಲಿ ದೇವರ ರಾಜ್ಯದಲ್ಲಿ ಹುಟ್ಟಬೇಕು. ಏನ್ ಮಾಡ್ಬೇಕು? ಹುಟ್ಟಬೇಕು ನಾವು. ಯೇಸು ಸ್ವಾಮಿ ಹೇಳಿದ್ರು, ಒಬ್ಬನು ನೀರಿನಿಂದಲೂ ಆತ್ಮದಲ್ಲಿ ಹುಟ್ಟದೇ ಇದ್ದರೆ ಅವನು ದೇವರ ರಾಜ್ಯವನ್ನ ಸೇರೋದಕ್ಕಾಗಲ್ಲ, ಕಾಣೋದು ಇಲ್ಲ. ಹಲ್ಲೆಲೂಯಾ. ಅವಾಗ ಹುಟ್ಟುವಂತವರಾಗಿರ್ಬೇಕು. ಆಗ ಈ ಟ್ರಾನ್ಸ್ಫರ್ ಮಾಡುವಂತ ಪ್ರೋಸೆಸ್ ಅನ್ನೇ ದೇವರು ನಿನ್ನನ್ನ ದೇವರ ರಾಜ್ಯದಲ್ಲಿ ಜನ್ಮ ಕೊಟ್ಟಿರುವಂತದ್ದು. ಹಲ್ಲೆಲೂಯಾ. ಜನ್ಮ ದೇವರು ನಿಮಗೆ ಕೊಟ್ಬಿಟ್ಟಿದ್ದಾರೆ. ಇವತ್ತು ನೀವು 100 ಸಾರಿ ಬರೆದ್ರು ನಾನು ಜನ್ಮನೇ ಆಗಿಲ್ಲ ಅಂತ ಬರೆದ್ರು ಕೂಡ ದೇವರು ಒಪ್ಕೊಳಲ್ಲ. ನೀನು ಆಲ್ರೆಡಿ ಜನ್ಮ ಆಗ್ಬಿಟ್ಟಿದೆ. ನಿನ್ನ ಮನಸ್ಸು ಎಷ್ಟೇ ಹೇಳಿ, ನಾನು ದೊಡ್ಡ ಕಳ್ಳ, ನಾನು ಹುಟ್ಟಲೇ ಇಲ್ಲ, ಪರಲೋಕ ಹೇಳಿದ್ರೆ ಆಲ್ರೆಡಿ ಹುಟ್ಬಿಟ್ಟಿದೀಯ. ಸೊ ನೀವೆಲ್ಲಿದ್ದೀರಿ? ದೇವರ ರಾಜ್ಯದಲ್ಲಿ. ಯಾಕೆ ಗೊತ್ತಾ? ದೇವರ ರಾಜ್ಯದಲ್ಲಿ ನೀವಿರುವಂಥದ್ದು ಅಧಿಕಾರ ನಡೆಸೋದಕ್ಕಾಗಿ. ಅಧಿಕಾರ. ಪ್ರೈಸ್ ದಿ ಲಾರ್ಡ್. ಅಧಿಕಾರ ನಡೆಸೋದಕ್ಕಾಗಿ ನೀವಿದ್ದೀರಿ. ನಿಮ್ಮ ಮಾತಲ್ಲಿ ಕೆಲವು ಕಾರ್ಯಗಳು ಸಂಭವಿಸುತ್ತೆ, ನೀವು ಯೋಚನೆ ಮಾಡುವಾಗ ಕೆಲವು ಕಾರ್ಯಗಳು ಸಂಭವಿಸುತ್ತೆ. ಹಲ್ಲೆಲೂಯಾ. ನೀವು ತೀರ್ಮಾನಗಳು ತೆಗೆದುಕೊಳ್ಬೇಕಾದ್ರೆ ಪರಲೋಕ ನಿಮಗೆ ಅಟೆನ್ಷನ್ ಅನ್ನ ಕೊಡುತ್ತೆ. ಹಲ್ಲೆಲೂಯಾ. ಕಾರಣ ನೀನು ಹೇಳ್ದಾಗೆ ನಡೆಯೋದು ಭೂಮಿಯಲ್ಲಿ. ಪಕ್ಕದಲ್ಲಿರೋರು ನೀನು ಹೇಳ್ದಾಗೇನೆ ಭೂಮಿಯಲ್ಲಿ ನಡೆಯೋದು. ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಬೇಕಾದ್ರೆ ತನ್ನ ಸ್ವರೂಪದಲ್ಲಿ, ತನ್ನ ಸಾದೃಶ್ಯದಲ್ಲಿ ಮನುಷ್ಯನನ್ನು ಉಂಟು ಮಾಡ್ದ. ಹಲ್ಲೆಲೂಯಾ. ದೇವರು ಜನ್ಮ ಕೊಟ್ಟರು. ಆದಾಮನು ದೇವರ ಮಗನಾಗಿದ್ದ. ಅಂದ್ರೆ ಭೂಮಿಯನ್ನ ಆದಾಮಿಗೆ ಕೊಟ್ಬಿಟ್ಟ. ಒಂದು ಕೀರ್ತನೆಯಲ್ಲಿ ನಾವು ಓದ್ತೇವೆ, ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಭೂಮಿಯನ್ನ ಮನುಷ್ಯರಿಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ.
ಗಮನಿಸಿ, ಅರ್ಥ ಆಗ್ತಾ ಇದೆಯಾ? ಈಗ ಗಮನಿಸಿ, ಇದು ಸೀಕ್ರೆಟ್ ಆಗಿರುವಂತ ವಿಷಯ. ದೇವರು ಮನುಷ್ಯರನ್ನ ಉಂಟು ಮಾಡಿದ ಮೇಲೆ ದೇವರು ಹೇಳ್ತಿದ್ರೆ, ನಾವು ಮನುಷ್ಯರನ್ನ ಉಂಟು ಮಾಡೋಣ ಅಂತ ಹೇಳಿದ ಮೇಲೆ, ಅದಾದ್ಮೇಲೆ ಈ ನಾವು ಬಿಟ್ಬಿಟ್ರು ದೇವರು, ಅವರು ಭೂಮಿಯನ್ನು ಆಳ್ಲಿ ಅಂತ ಹೇಳಿದ್ರು. ಅರ್ಥ ಆಗ್ತಾ ಇದೆಯಾ? ನಾವು ಮನುಷ್ಯರನ್ನ ನಮ್ಮ ಹೋಲಿಕೆಯಲ್ಲಿ ನಾವು ಉಂಟು ಮಾಡೋಣ ಅಂತ ಹೇಳಿದ್ಮೇಲೆ, ಉಂಟಾದ ಮೇಲೆ ಅವರು ಅಂತ ಹೇಳಿದ್ರು, ಅವರು ಭೂಮಿಯ ಮೇಲೆ ಆಳ್ವಿಕೆ ನಡೆಸಲಿ ಅಂತ. ಅಲ್ಲಿ ಹೇಳಿಲ್ಲ ನಾವು ಒಟ್ಟಿಗೆ ಆಳ್ವಿಕೆ ನಡೆಸ್ತೀವಿ ಅಂತ. ಅರ್ಥ ಆಗ್ತದೆ? ನಾವು ಒಟ್ಟಿಗೆ, ನಾನು ಮನುಷ್ಯ ಸೇರಿ ಆಳ್ವಿಕೆ ನಡೆಸ್ತೀನಿ ಅಂತ ಹೇಳಿಲ್ಲ, ಅವ್ರು ನಡೆಸಲಿ ಅಂತ ಹೇಳಿದ್ರು. ಹಲ್ಲೆಲೂಯಾ. ಹಾಗಾದ್ರೆ ಈ ಭೂಮಿ ನಿನ್ನದು, ಸೈತಾನದಲ್ಲ. ಈ ಭೂಮಿಯಲ್ಲಿರುವಂತ ಅಧಿಕಾರಿ ನೀನು ಆಗಿದೆಯಾ? ದೇವರ ಮಗನಾಗಿರುವ ನೀನಾಗಿದೆಯಾ ಈ ಭೂಮಿಯ ಮೇಲೆ ಅಧಿಕಾರಿ? ಹಲ್ಲೆಲೂಯಾ, ಹಲ್ಲೆಲೂಯಾ, ನೀನಾಗಿದೆಯಾ ಅಧಿಕಾರಿ. ಆದ್ರೆ ನೋಡಿ, ಲೋಕವು ಸೈತಾನ ಕೈಯಲ್ಲಿದೆ, ಭೂಮಿ ಸೈತಾನ ಕೈಯಲ್ಲಿಲ್ಲ, ಅದು ನಿನ್ನ ಕೈಯಲ್ಲಿದೆ. ಅರ್ಥ ಆಗ್ತಾ ಇದೆಯಾ? ಲೋಕ ಏನು ತಂದ್ರೆ ಸಿಸ್ಟಮ್, ಅವನ ಯೋಚನೆಗಳು, ಅವನ ಪ್ಲಾನ್ಗಳು, ಅವನ ಪದ್ಧತಿ, ಅದು ಲೋಕ. ಆ ಸಿಸ್ಟಮ್, ಆ ಒಂದು ಪ್ಲಾನಿಂಗ್, ಅದು ಅವನದು. ಆ ಯೋಚನೆಗಳು, ಆ ದಾಹಗಳು, ಮೋಹಗಳು, ಇದೆಲ್ಲ ಅವನದು. ಪ್ರೈಸ್ ದಿ ಲಾರ್ಡ್. ತೀರ್ಮಾನಗಳು, ಹೊಸ ಐಡಿಯಾಸ್, ಇದು ಅವನದು, ಇದು ಲೋಕ. ಆದ್ರೆ ಭೂಮಿ ದೇವರು ಸೈತಾನ್ಗೆ ಕೊಡ್ಲಿಲ್ಲ, ಅದು ಮನುಷ್ಯರಿಗೆ ಕೊಟ್ಟಿದ್ದಾನೆ. ಮನುಷ್ಯರಿಗೆ ಕೊಟ್ಟಿದ್ದಾನೆ. ನಿಮ್ಗೆ ಗೊತ್ತಾ ಯೇಸು ಸ್ವಾಮಿ ಯಾಕೆ ಗೊತ್ತಾ ಮನುಷ್ಯನಾಗಿ ಬರಬೇಕಾಗಿರುವಂತ ಕಾರಣ? ಯಾಕೆ ಗೊತ್ತಾ? ಈ ಮನುಷ್ಯನಿಗೆ ದೇವರು ಕೊಟ್ಟಂತ, ಮೊದಲನೇ ಆದಾಮಿಗೆ ದೇವರು ಕೊಟ್ಟಂತ ಈ ಭೂಮಿಯ ಮೇಲಿರುವಂತ ಅಧಿಕಾರ ಅವನೇನ್ ಮಾಡ್ದ ಅಂತಂದ್ರೆ ಸೈತಾನೊಟ್ಟಿಗೆ ಹಂಚ್ಕೊಂಡ್ಬಿಟ್ಟ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ಅವಾಗ ದೇವರು ಏನ್ ಮಾಡ್ಬಿಟ್ರು ಗೊತ್ತಾ? ಭೂಮಿ ಮೇಲೆ ಆಳ್ವಿಕೆ ಯಾರು ನಡೆಸಲಿ ಅಂತ ಹೇಳಿದ್ರು? ನಾನ್ ನಡೆಸ್ತೀನಿ ಅಂತ ಹೇಳಲಿಲ್ಲ, ಮನುಷ್ಯರು ನಡೆಸಲಿ ಅಂತ ಹೇಳಿದ್ರು, ಅವರು ನಡೆಸಲಿ ಅಂತ. ಹೆಂಗ್ ಗೊತ್ತಾಗುತ್ತೆ ಇದು? ಈಗ ದೇವರು ಆದಾಮನನ್ನ, ಪಶು ಪ್ರಾಣಿಗಳು, ಆಕಾಶ ಭೂಮಿ ಎಲ್ಲ ಉಂಟಾದ ಮೇಲೆ, ಎಲ್ಲ ಗಿಡಗಳನ್ನ ಉಂಟು ಮಾಡಿದ ಮೇಲೆ ಆದಾಮನ್ನ ಭೂಮಿಯ ಮೇಲೆ ಬಿಟ್ಬಿಟ್ಟು ಹೇಳಿದ್ರು, ಮಗ ನಾನು ಹೆಸರಿಡ ಕೇಳ್ಬೇಡ, ನಾನು ಹೆಸರಿಡೋದು ಕೇಳ್ಬೇಡ, ಇದು ಯಾವುದು ನನ್ನ ಅಂಡರಲ್ಲಿ ಇಲ್ಲ, ಅದೆಲ್ಲ ನಿನಗೆ ಕೊಟ್ಬಿಟ್ಟಿದ್ದೇನೆ, ನೀನ್ ಹೆಸರಿಡಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತದೆ? ನೀನ್ ಹೆಸರಿಡಬೇಕು. ನೀನ್ ಏನ್ ಹೆಸರು ಇಡ್ತೀಯೋ ಅದನ್ನೇ ನಾನು ಸ್ಯಾಂಕ್ಷನ್ ಮಾಡ್ಬಿಡ್ತೀನಿ. ಅರ್ಥ ಆಗ್ತಿದ್ಯಾ? ನಾನು ಅಡ್ಡ ಬಂದಿನ, ಈ ಹೆಸರು ಇದಕ್ಕೆ ಸೆಟ್ ಆಗ್ತಾ ಇಲ್ಲ, ಈ ಹೆಸರು ಇದಕ್ಕೆ, ಯಾಕೆಂದ್ರೆ ದೇವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾನೆ ಇವರ ಆಳ್ವಿಕೆ ನಡೆಸಲಿ ಅಂತ. ಹಲ್ಲೆಲೂಯಾ. ಹಾಗಾದ್ರೆ ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ದೇಶದಲ್ಲಿ ಏನ್ ತೀರ್ಮಾನ ನಡಿಬೇಕು ಅಂತ ನೀನು ಮಾತನಾಡಿ ತೀರ್ಮಾನ ಮಾಡುವಂಥದ್ದು. ನೀನು ಹೇಳದೆ ಏನು ಕೂಡ ನಡೆಯೋದಿಲ್ಲ. ಒಂದು ಕಾಗೆ ಕೂಡ ನಿನ್ನ ಮನೆ ಮೇಲಿಂದ ಹಾರುವುದಿಲ್ಲ ನಿನ್ನ ಅಪ್ಪಣೆ ಇಲ್ಲದೆ. ಹಲ್ಲೆಲೂಯಾ. ನಿನ್ನ ಬಾಯಿ ಮಾತು ಬಹಳ ಇಂಪಾರ್ಟೆಂಟ್. ನಿನ್ನ ನೀನು ತೆಗೆದುಕೊಳ್ಳುವ ತೀರ್ಮಾನದಲ್ಲೇ ಸ್ಯಾಂಕ್ಷನ್ ಮಾಡೋದು ದೇವರು. ಹಲ್ಲೆಲೂಯಾ. ಆ ಹೆಸರುಗಳನ್ನ ಇಲ್ಲ ಚೇಂಜ್ ಮಾಡ್ಬಿಡ, ಸರಿಯಾಗ್ಲಿಲ್ಲ, ನನಗೆ ಇಷ್ಟ ಬಂದಿಲ್ಲ ಅಂತ ಹೇಳಿಲ್ಲ. ನೋಡಿದ್ರ, ದೇವರು ಒಂದ್ ಸಾರಿ ಅಧಿಕಾರವನ್ನ ಕೊಟ್ರೆ ಹಾಗೆ. ಆದ್ರೆ ಈತನ ಏನ್ ಮಾಡ್ದ? ಅಧಿಕಾರವನ್ನ ಕಡಿಸ್ಕೊಂಡ. ಹಾಗಾದ್ರೆ ಆದಾಮಿಗೆ ಸಿಕ್ಕಿದಂತ ಅಧಿಕಾರ ಅವನು ಕೆಡಿಸ್ಕೊಂಡ. ಅದಕ್ಕೆ ನಮ್ಮ ಹಾಗೇನೆ ಮೊದಲನೇ ಆದಾಮಿನ ಪ್ರಕಾರ ಅದೇ ತರ ಮಾಂಸ, ಜಡ, ರಕ್ತಗಳಿಂದ ಒಬ್ಬ ಕಡೆ ಆದಾಮನು ಬರಬೇಕಾಗಿತ್ತು. ಯಾಕೆ ಗೊತ್ತಾ? ಈ ಅಧಿಕಾರ ಆದಾಮಿಗೆ ಕೊಡಲ್ಪಟ್ಟಿದ್ದು. ಆದಾಮ್ ಎಂಬುದಾಗಿ ಹೇಳಿದ್ರೆ ಮಾನವ ಕುಲ, ಆದಾಮನ ಒಳಗೆ ಇರುವಂತ ಮನುಷ್ಯ ಕುಲದವರಿಗೂ ಕೂಡ ಈ ಅಧಿಕಾರ ಇದೆ. ಆದುದರಿಂದ ಅವನು ಎಲ್ಲಿ ಸೋತೋದನೋ, ಎಲ್ಲಿ ಆತನು ಸೈತಾನಿಗೆ ಒಪ್ಪಿಸಿಕೊಟ್ಟನೋ, ನೆಕ್ಸ್ಟ್ ಸಮಯ ಕಾಲಕ್ಕೆ ಸಂಪೂರ್ಣತೆಯಲ್ಲಿ ದೇವಕುಮಾರನು ಇಳಿದು ಬಂದು ಆ ಅಧಿಕಾರವನ್ನ ಸೈತಾನ್ಗಳ್ದ. ಸೈತಾನ ಈಗ ನಿನ್ನ ಕೈಲಿ ಇಡೋದಕ್ಕಾಗಲ್ಲ, ಲೀಗಲ್ ಆಗಿ ಇದು ಮನುಷ್ಯನಿಗೆ ಸೇರ್ಬೇಕಾಗಿತ್ತು. ಅದಕ್ಕೆ ಆತನ ಮನುಷ್ಯನಾಗಿ ಬಂದಿದ್ದು. ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಯೇಸು ಸ್ವಾಮಿ ಮನುಷ್ಯನಾಗಿ ಬಂದಿದ್ದು ಲೀಗಲ್ ಆಗಿ ಅದು ಮನುಷ್ಯನಿಗೆ ಸೇರ್ಬೇಕಾಗಿತ್ತು ಭೂಮಿ. ಅದನ್ನ ಹೊಂದ್ಕೊಂಬಿಟ್ಟ. ಸಿಲುಬೆಯಲ್ಲಿ ಸೈತಾನ ತಲೆಯನ್ನ ಜಜ್ಜಿಬಿಟ್ಟ. ಅದಾದ್ಮೇಲೆ ಯೇಸು ಸ್ವಾಮಿ ಹೇಳ್ತಿದ್ರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಯಾರಾದರೂ ಕರಗಳು ತಟ್ಟಿ ದೇವರಿಗೆ ಸ್ತೋತ್ರವನ್ನ ಮಾಡಿ. ಆದ್ರೆ ಎಲ್ಲ ಅಧಿಕಾರ ಈಗ ಕಡೆ ಆದಾಮನಲ್ಲಿದೆ. ಗಮನಿಸಿದ್ರ? ನೀವು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಮೊದಲನೇ ಆದಾಮನ ಒಳಗೆ ಇದ್ರಿ. ಈ ಮೊದಲನೇ ಆದಾಮನು ಅಧಿಕಾರ ನಷ್ಟಪಟ್ಟವನಾಗಿದ್ದಾನೆ.
ಮೊದಲನೇ ಆದಾಮನಲ್ಲಿ ಇದ್ದಂತ ನಮ್ಮನ್ನ ಕ್ರಿಸ್ತನಲ್ಲಿ ಸೇರಿಸುವುದಕ್ಕಾಗಿ ನಮ್ಮನ್ನ ದೀಕ್ಷಾ ಸ್ನಾನ ಮಾಡಿಸಿ ನಮ್ಮನ್ನ ಕ್ರಿಸ್ತನ ಒಳಗೆ, ಕಡೆ ಆದಾಮನ ಒಳಗೆ ನಮ್ಮನ್ನ ತಂದು ಈ ಯೇಸುವಿಗೆ, ಕಡೆ ಆದಾಮಿಗೆ ಏನೆಲ್ಲ ಅಧಿಕಾರವಿದೆಯೋ ಆ ಅಧಿಕಾರವನ್ನ ತಿರುಗಿ ನಮಗೆ ಕೊಟ್ಟಂತ ಯೇಸುವಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಈಗ ನಮಗೆ ಎಲ್ಲ ಅಧಿಕಾರ ಇದೆ. ಹಲ್ಲೆಲೂಯಾ. ಈಗ ನಮ್ಮ ಮಾತಾಗಿನ ಕಾರ್ಯಗಳು ನಡೀಬೇಕು. ಎಷ್ಟು ಜನಕ್ಕೆ ನಂಬ್ತಾ ಇದ್ದೀರಾ? ನಾವು ಹೇಳ್ದ ಹಾಗೆ ಕಾರ್ಯಗಳು ನಡೀಬೇಕು. ನಿಮ್ಮ ಮನೆಯಲ್ಲಿ ಕಾರ್ಯಗಳು ತೀರ್ಮಾನ ಮಾಡೋದು ನೀವು, ಸೈತಾನ್ ಅಲ್ಲ. ಹಲ್ಲೆಲೂಯಾ. ಸೈತಾನ್ ಅಲ್ಲ. ಅವನಿಗೂ ನಿಮ್ಗೂ ಯಾವ ರಿಲೇಶನ್ಶಿಪ್ ಇಲ್ಲ. ಹಲ್ಲೆಲೂಯಾ. ರೋಡಲ್ಲಿ ಯಾರೋ ಜಗಳ ಆಡ್ತಾ ಇದ್ದಾರೆ, ತೊಂದರೆ ಇದೆ, ಯಾರ್ಯಾರೋ ನಿಮ್ಮನ್ನ ಬೈತಾ ಇದ್ದಾರೆ, ಏನು ನಿನ್ನ ಮನೆಗೆ ನೀನು ಯೋಗ್ಯನಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೀವು ಆ ತಲೆ ಕೆಡಿಸ್ಕೊಳಲ್ಲ. ನೀವು ಅವನ ಹತ್ರ ಹೇಳ್ತಾರೆ, ಹೋಗಲ್ಲ ರೀ ನೀನು, ಅದು ನಮ್ಮ ಅಪ್ಪಗೂ ನನಗಿರುವಂಥ ವಿಷಯ, ನಾವು ಡೀಲ್ ಮಾಡ್ಕೊಂತೀವಿ ಅಂತ ಹೇಳ್ತೀವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೈತಾನ್ ಏನಾದ್ರೂ ಬಂದು ಕಿರಿಕಿರಿ ಮಾಡಿ ಬೇಜಾರು ಪಡಿಸೋದು, ಆಮೇಲೆ ತಪ್ಪು ಹೊರಿಸುವಂಥದ್ದು ಮಾಡಿದ್ರೆ ಸೈತಾನ್ ಹತ್ರ ಹೇಳ್ಬೇಕು, ಮಗ ನೀನು ಸತ್ತೋಗ್ಬಿಟ್ಟಿದ್ಯಾ, ಇವಾಗ ಇದು ನಮ್ಮ ಅಪ್ಪದು ನಮ್ದು ರಿಲೇಶನ್ಶಿಪ್, ಇದು ನಮ್ಮ ಮನೆ ವಿಷಯ, ನೀನು ಅದಕ್ಕೆ ಬರಬಾರ್ದು, ನೀನು ಸೋತೋಗ್ಬಿಟ್ಟಿದ್ಯಾ, ಹಲ್ಲೆಲೂಯಾ, ನಿನ್ನ ತಲೆ ಜಜ್ಜಲ್ಪಟ್ಟಿದೆ, ಅದನ್ನು ಧೈರ್ಯವಾಗಿ ಹೇಳ್ಬೇಕು ನೀವು. ಹಲ್ಲೆಲೂಯಾ. ಯಾಕಂದ್ರೆ ನೀವು ಹೇಳುವಂತ ಕಾರ್ಯಗಳು ನಡೆಯುತ್ತೆ. ನೀವು ದೇವರ ರಾಜ್ಯದಲ್ಲಿ, ದೇವರ ರಾಜ್ಯ ಎಂಬುದಾಗಿ ಹೇಳಿದ್ರೆ ದೇವರ ಆಡಳಿತ. ಹಲ್ಲೆಲೂಯಾ. ಏನೋ ದೇವರ ರಾಜ್ಯ ಅಂತ ಹೇಳಿದ ತಕ್ಷಣ ನಿಮ್ಗೆ ಫಸ್ಟ್ ಬರೋದೇನು? ಫಸ್ಟ್ ಮನಸ್ಸಿಗೆ ಬರೋದೇನು? ರಾಜ ಒಬ್ಬ ಇದೆ, ಎಲ್ಲ ರಾಜ. ನೋಡಿ ಈ ರಾಜ. ಹಾಗಾದ್ರೆ ಇಲ್ಲಿ ಗಮನಿಸ್ರಿ, ದೇವರು ಒಬ್ಬ ರಾಜನಾಗಿದ್ದಾನೆ. ಆತನು ರಾಜಾದಿ ರಾಜ. ಆತನು ಮನುಷ್ಯನನ್ನ ಭೂಮಿಯಲ್ಲಿ ಉಂಟು ಮಾಡಿದಾಗ ಅದೇ ರಾಜನ ಕಾಪಿಯನ್ನು ಉಂಟು ಮಾಡ್ತಾನೆ, ಡಿಟ್ಟೋ ಕಾಪಿ, ಆತನ ಸ್ವರೂಪದಲ್ಲಿ. ಅಂದ್ರೆ ನೆಕ್ಸ್ಟ್ ದಿನ ಪಶು ಪಕ್ಷಿಗಳು ನೋಡುವಾಗ ಇಬ್ರು ಒಂದೇ ತರ ಇದ್ದಾರೆ. ಅರ್ಥ ಆಗ್ತಾ ಇದೆ ನಿಮಗೆ? ಇಬ್ರು ಒಂದೇ ತರ, ಅಂದ್ರೆ ತಂದೆಯ ಅದೇ ಸ್ವರೂಪ. ಹಲ್ಲೆಲೂಯಾ. ಕೆಲವು ಮಗುನೆಲ್ಲ ನೋಡಿದಾಗ ಅಯ್ಯೋ ಅಮ್ಮನ ಹಂಗೆ ಎತ್ತಿಟ್ಬಿಟ್ಟಿದ್ದಾರೆ, ಅಯ್ಯೋ ಅಪ್ಪ ಮೂಗು ಅದೇ ತರ ಇದೆ, ಮೂಗಿಂಗೆ ಸೊಟ್ಟಕ್ಕಿದ್ರೆ ಪರವಾಗಿಲ್ಲ, ಅಪ್ಪ ಅದು ಮೂಗು ಅದೇ ತರ ಇದೆ, ನಾವ್ ಹೇಳ್ಬಿಡ್ತೀವಿ. ಅದು ದೇವರಿಗೆ ಸ್ತೋತ್ರ. ಇದನ್ನ ಭೂಮಿಯಲ್ಲಿರುವಂತ ಮರ ಗಿಡಗಳು ಪಶು ಪಕ್ಷಿ ಎಲ್ಲ ನೋಡಿದಾಗ ಶಾಕ್ ಅವರಿಗೆ. ಏನು ದೇವರ ತರಾನೇ ಒಬ್ಬರು ಇದ್ದಾರೆ. ಹಲ್ಲೆಲೂಯಾ. ಆದ್ರೆ ದೇವರ ಮನಸ್ಸಲ್ಲಿ ಏನಿತ್ತು? ಮಗ ಹತ್ರ ಹೇಳಿದ್ರು, ಮಗ ನಾನು ಪರಲೋಕದ ರಾಜ, ನೀನು ಭೂಮಿಯ ರಾಜ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಡೀಲ್ ಕ್ಲೋಸ್. ನಾನು ಪರಲೋಕದ ರಾಜ್ಯ, ಅಲ್ಲಿ ನಾನು ಏನ್ ತೀರ್ಮಾನ ಮಾಡ್ತೀನಿ ಅದೇ ಸರಿ ಹೋಗುತ್ತೆ. ಇಲ್ಲಿ ನೀನ್ ತೀರ್ಮಾನ ಮಾಡೋದು ನಾನು ತೀರ್ಮಾನ ಮಾಡ್ತೀನಿ. ರಾಜರಿಗೆ ಹೋಗಿ ಕೆಲಸ ಮಾಡೋದು, ಬೆವರು ಸುರಿಸೋದೇನಿಲ್ಲ, ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಕಮಾಂಡ್ ಅಲ್ಲಿ ಅವ್ರದ್ದು ಸೇವೆ ನಡೀತಾ ಇರೋದು. ಹಲ್ಲೆಲೂಯಾ. ಈ ಅನಾಯಿಂಟಿಂಗ್ ನಮಗಿರ್ಬೇಕು. ರಾಜಕೀಯ ಪುರೋಹಿತ ವರ್ಗ. ಹಲ್ಲೆಲೂಯಾ. ಈ ರಾಜಕೀಯ ಪುರೋಹಿತ ವರ್ಗದಲ್ಲಿ ಈ ಒಂದು ಅನಾಯಿಂಟಿಂಗ್ ಪಾಸ್ ಕಮಾಂಡ್ ಮಾಡುವಾಗ ರಿಲೀಸ್ ಆಗುತ್ತೆ ವಿಷಯ. ಹಲ್ಲೆಲೂಯಾ. ನೀನು ಹೇಳುವಾಗ ವಿಷಯಗಳು ಆಮೇಲೆ ಜೋಡಣೆಯಾಗಿ ಬರುತ್ತೆ ನಿನ್ನ ಹತ್ರ. ನೀನು ಎಲ್ಲಿದ್ರು ಅಲ್ಲಿ ಬರುತ್ತೆ. ಈ ರಾಜಾದಿ ರಾಜನೊಟ್ಟಿಗೆ ನೀನು ಸೇರಿ ಆತನ ಚಿತ್ತವನ್ನ ಭೂಮಿಯಲ್ಲಿ ಸ್ಥಾಪನೆ ಮಾಡುವಾಗ ಆತನ ಹೇಳಿರುವಂತ ಮಾತುಗಳಿಗೆ ಆಮೇಲೆ ಹೇಳಿ ಆಮೇಲೆ ಆತನ ರಾಜ್ಯವನ್ನ ಸ್ಥಾಪನೆ ಮಾಡುವಾಗ ನೀನೊಂದು ಮಾತು ಹೇಳಿದ್ರೆ ಗಾಳಿ ನಿನ್ನ ಮಾತನ್ನ ಕೇಳುತ್ತೆ, ಮಳೆ ನಿನ್ನ ಮಾತನ್ನ ಕೇಳುತ್ತೆ, ಸೂರ್ಯ ನಿನ್ನ ಮಾತನ್ನ ಕೇಳ್ತಾನೆ, ಚಂದ್ರ ನಿನ್ನ ಮಾತನ್ನ ಕೇಳ್ತಾನೆ, ಮರುಭೂಮಿ ನಿನ್ನ ಮಾತನ್ನ ಕೇಳುತ್ತೆ, ಆಮೇಲೆ ಕ್ಲೈಮೇಟ್ ನಿನ್ನ ಮಾತನ್ನ ಕೇಳುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಮೊಸಳೆಗಳು ನಿನ್ನ ಮಾತನ್ನ ಕೇಳುತ್ತೆ, ಮೀನುಗಳು ನಿನ್ನ ಮಾತನ್ನ ಕೇಳುತ್ತೆ. ಹಲ್ಲೆಲೂಯಾ. ಸಮುದ್ರ ನಿನ್ನ ಮಾತನ್ನ ಕೇಳುತ್ತೆ, ಬಿರುಗಾಳಿ ನಿನ್ನ ಮಾತನ್ನ ಕೇಳುತ್ತೆ. ಹಲ್ಲೆಲೂಯಾ. ಈ ಭೂಮಿಗೆ ಆಕಾಶಕ್ಕೆಲ್ಲ ಒಂದು ವಿಷಯ ಇದೆ, ಎಲ್ಲರೂ ಮಾತಾಡೋದು ಕೇಳಲ್ಲ. ಅಪ್ಪದ ಇಮೇಜ್ ಯಾರಲ್ಲಿ ಇದೆಯೋ ಅವ್ರನ್ನ ಮಾತ್ರ ಕೇಳೋದು. ಈ ಅಪ್ಪದ ಸ್ವರೂಪ ಇದೆಯಲ್ಲ, ಈ ಅಪ್ಪದ ಸ್ವರೂಪ ಯಾರಲ್ಲಿದೆಯೋ ಅವ್ರ ದಾಸಿ ಹೇಳೋದ್ ಬೇಕಾಗಿಲ್ಲ, ಅವ್ರ ಮಾತು ಹೇಳಿದ್ರೆ ಈ ಭೂಮಿ ಕೇಳ್ಬಿಡುತ್ತೆ. ಯಾಕೆಂದ್ರೆ ರಾಜಾದಿ ರಾಜನ ಸ್ವರೂಪವನ್ನ ಈ ಮಗನು ಹೊಂದ್ಕೊಂಡು ಅದು ಕಾಣ್ತಾ ಇದೆ, ಆ ಸೃಷ್ಟಿ ಕಾಣ್ತಾ ಇದೆ ಅವನಲ್ಲಿ. ಒಂದು ದಿನ ಮುಂಚೆ ಭೂಮಿ ಪಶು ಪಕ್ಷಿಗಳೆಲ್ಲ ಆದವನ ಮಾತು ಕೇಳ್ತಾ ಇತ್ತು, ಆದ್ರೆ ಭೂಮಿ ಕೂಡ ಕೇಳ್ತಾ ಇತ್ತು. ಆತನ ಎಲ್ಲ ಹೋಗಿ ಕಾಲಿಟ್ಟು ಒಂದೇ ಒಂದ್ ಸರಿ ಅಗದ್ರು ಕೂಡ ಅಲ್ಲಿ ನೀರು ಬರ್ತಾ ಇತ್ತು. ಅದ್ರಲ್ಲಿ ಅರ್ಥ ಆಗ್ತಾ ಇದೆ. ಆದ್ರೆ ಯಾವಾಗ ದೇವರ ಇಮೇಜ್, ದೇವರ ಸ್ವರೂಪ ಅವನಿಂದ ನಷ್ಟವಾಗ್ಬಿಡ್ತು, ಈಗ ಭೂಮಿ ಹತ್ರ ಹೋಗಿ 10 ಸಾರಿ ಕೇಳಿದ್ರು ಕೂಡ ಕೊಡ್ತಾ ಇಲ್ಲ. ಹಲ್ಲೆಲೂಯಾ.
ಪಶು ಪಕ್ಷಿಗಳಿಗೆ ರೆಕಗ್ನೈಸ್, ಇವನು ಯಾರಪ್ಪ, ಇವನು ಹೊಸಬ ಬಂದ್ಬಿಟ್ಟ, ಇವನು ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅರ್ಥ ಆಗ್ತಾ ಇದೆಯಾ? ಏನಪ್ಪ ಇವನು ಹೊಸಬ ಬಂದ್ಬಿಟ್ಟ, ಇವನು ಏದೇ ತೋಟದಲ್ಲಿ ಏನೋ ಇವನು ಹೊಸಬ ಬಂದ್ಬಿಟ್ಟ. ಯಾಕೆ? ತಂದೆಯ ಆ ಸ್ವರೂಪ ಇವನಲ್ಲಿ ಕಾಣ್ತಾ ಇರ್ಲಿಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತದೆ? ಅದಕ್ಕೆ ಅವರ ಆದಾಮನ ಮಕ್ಕಳೆಲ್ಲ ಕಷ್ಟಪಟ್ಟು ನೋವುಪಟ್ಟು ಏನ್ ಮಾಡಿದ್ರು ಬೆಳೀದೇ ಇರುವಂತ ಕಾರಣ ಏನಂತಂದ್ರೆ, ಆಮೇಲೆ ಭೂಮಿ ಅವರಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಸಮುದ್ರ ಅವರಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವ್ರು ಹೋಗಿ ಬಲೆ ಆಗ್ತಾ ಇದ್ದಾರೆ, ಯಾವ ಮೀನು ಬರ್ತಾ ಇಲ್ಲ. ಯಾಕೆಂದ್ರೆ ಈ ಮೀನುಗಳಿಗೆ ತಂದೆಯ ಸ್ವರೂಪವನ್ನ ಕಾಣ್ತಾ ಇಲ್ಲ ಇವರಲ್ಲಿ. ಹಲ್ಲೆಲೂಯಾ. ಆದಿಕಾಂಡ 5ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಆದಾಮನು ದೇವರ ಸ್ವರೂಪ ಇದ್ದಂತೆ, ಆದ್ರೆ ಆದಾಮನಿಗೆ ಉಂಟಾದ ಮಗು ದೇವರ ಸ್ವರೂಪ ಇರಲಿಲ್ಲ, ಆದಾಮನ ಸ್ವರೂಪ ಇತ್ತು ಅಲ್ವಾ? ಕರೆಕ್ಟ್ ಅಲ್ವಾ? ನಾವು ಓದ್ತಾ ಇರೋದು ಕರೆಕ್ಟ್ ಅಲ್ವಾ? ಅವಾಗ ಈ ಆದಾಮನ ಸ್ವರೂಪ ಇದ್ದಾಗ ಈ ಸೃಷ್ಟಿಗಳಿಗೆ ಅರ್ಥ ಆಗ್ತಾ ಇಲ್ಲ, ಇವ್ರು ಯಾವ ಗ್ರೂಪ್ ಅಂತ ಗೊತ್ತಾಗ್ತಾ ಇಲ್ಲ. ಹಲ್ಲೆಲೂಯಾ. ಆಮೇಲೆ ನೀನ್ ದೇವರ ಸ್ವರೂಪ ಯಾವಾಗ ಬರುತ್ತೋ ಆವಾಗಲೇ ಭೂಮಿ, ಸಮುದ್ರ, ಮೀನುಗಳು, ಆಮೇಲೆ ಕಾಡಲ್ಲಿರುವ ಮೃಗಗಳು, ಪಶು ಪಕ್ಷಿಗಳು, ಕಾಗೆಗಳು ನಿನ್ನನ್ನು ರೆಸ್ಪಾಂಡ್ ಮಾಡಿ ನಿನಗೆ ಸೇವೆ ಮಾಡೋದು ಯಾಕೆ ಗೊತ್ತಾ? ನಿನ್ನಲ್ಲಿ ತಂದೆಯ ಸ್ವರೂಪವನ್ನ ಕಾಣುವುದರಿಂದ. ಸೊ ಮಕ್ಕಳಿಗೆ, ಈ ಮನುಷ್ಯರಿಗೆ, ಆದಾಮನ ಮಕ್ಕಳೆಲ್ಲ ದೇವರ ಸ್ವರೂಪ ನಷ್ಟಪಟ್ಟಾಗ, ಕೊಲೋಸ್ಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ, ಈಗ ಪರಲೋಕದಿಂದ ಬಂದಂತ ಯೇಸು ಸ್ವಾಮಿ ತಂದೆಯ ಅದೇ ಸ್ವರೂಪವುಳ್ಳವನಾಗಿದ್ದ. ಅದೇ ಸ್ವರೂಪ, ಈ ತಂದೆಯ ಅದೇ ಸ್ವರೂಪ ಇದ್ದುದರಿಂದಲೇ ಮೀನುಗಳೆಲ್ಲ ತಾನು ಎಲ್ಲಿ ಹೇಳುತ್ತೋ ಅಲ್ಲಿ ಬಂದು ನಿಂತ್ಕೊಂಡ್ಬಿಡುತ್ತೆ. ಸಮುದ್ರ ಎಲ್ಲ ಆತನ ಏನ್ ಹೇಳುತ್ತೋ ಅದನ್ನ ಕೇಳ್ಬಿಡುತ್ತೆ. ಗಾಳಿಗೊಂದು ಮಾತು ಹೇಳಿದ್ರೆ ಗಾಳಿ ಕೇಳ್ಬಿಡುತ್ತೆ. ಯಾಕೆಂದ್ರೆ ತಂದೆಯ ಸ್ವರೂಪ. ಹಲ್ಲೆಲೂಯಾ. ತಂದೆಯ ಸ್ವರೂಪ ಎಲ್ಲಿದೆಯೋ ನೀನಲ್ಲಿ ಕಷ್ಟಪಡೋದಿಲ್ಲ. ಒಂದು ಮಾತು ಹೇಳಿದ್ರೆ ಸಾಕು, ವಿಷಯಗಳು ಆಮೇಲೆ ಚೇಂಜ್ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಮಳೆ ನಿನ್ನ ಮಾತು ಕೇಳುತ್ತೆ, ಬಿಸಿಲು ನಿನ್ನ ಮಾತು ಕೇಳುತ್ತೆ, ಭೂಮಿ ರೆಸ್ಪಾಂಡ್ ಮಾಡುತ್ತೆ. ಹಲ್ಲೆಲೂಯಾ. ನೀವು ಬೈಬಲ್ ಓದಿ, ಈ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿದ್ದಾಗ ಅವ್ರ ಮಕ್ಕಳಲ್ಲ, ಅವರು ಫರೋವನಿಗೆ ದಾಸರು. ಕರೆಕ್ಟ್ ಅಲ್ವಾ? ಆದ್ರೆ ಯಾವಾಗ ಕೆಂಪು ಸಮುದ್ರ ದಾಟ್ಬಿಡ್ತು, ಇವರು ದಾಸರು ಹೋಗ್ಬಿಟ್ರು. ಯಾಕಂದ್ರೆ ಯಜಮಾನ ಸತ್ತೋಗ್ಬಿಟ್ಟ. ಆ ಯಜಮಾನನ ಯಾಕೆ ಗೊತ್ತಾ ಸಾಯಿಸಿದ್ದು? ನಾಳೆ ಅವ್ನು ಇರಬಾರ್ದು, ಯಾವತ್ತೂ ರೆಕಾರ್ಡ್ ಮಾಡಬಾರ್ದು, ಇವರೆಲ್ಲ ನನ್ನ ಸೇವಕರು, ಯೇಸು ಸ್ವಾಮಿ ಇಲ್ಲ ದೇವರು ಇವರನ್ನೆಲ್ಲ ನೋಡಿ ಮೋಸ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದೆ, ಹಂಗೆ ಹೇಳ್ಬಾರ್ದು. ಹಲ್ಲೆಲೂಯಾ. ಚಾರಿತ್ರೆಯಲ್ಲೇ ಇನ್ನು ಇವರನ್ನ ಯಾರು ಕೂಡ ದಾಸರೇ ಅಂತ ಹೇಳ್ಬಾರ್ದು. ಅದಕ್ಕಾಗಿ ದೇವರೇನ್ ಮಾಡಿದ್ರು? ಚರಿತ್ರೆಯಲ್ಲಿ ಫರೋವನನ್ನ, ಅವನ ರಾಜ್ಯವನ್ನ ಧ್ವಂಸ ಮಾಡ್ಬಿಟ್ರು. ಹಲ್ಲೆಲೂಯಾ. ಕೆಂಪು ಸಮುದ್ರ ಆಗಿದ ತಕ್ಷಣ ದೇವರು ಹೇಳ್ತಾ ಇದ್ದಾರೆ, ಇಸ್ರಾಯೇಲ್ ನನಗೆ ಜ್ಯೇಷ್ಠ ಪುತ್ರ. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಾ ಹೇಳೋದು? ಇಸ್ರಾಯೇಲ್ ಫರೋವನ್ನ ದಾಸ ಅಂತ ಹೇಳಿಲ್ಲ, ಇಸ್ರಾಯೇಲ್ ನನ್ನ ಜ್ಯೇಷ್ಠ ಮಗ. ಯಾವಾಗ ದೇವರು ಮಗ ಅಂತ ಹೇಳ್ಬಿಟ್ರು, ಆಗಲೇ ತಂದೆಯ ಸ್ವರೂಪ ಮಗನಲ್ಲಿ ಬಂದ್ಬಿಡ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರ ಮಗ ಅಂತ ಹೇಳಿದ್ರೆ ಜನ್ಮ ಕೊಟ್ಟಿದ ತಕ್ಷಣ ಅಪ್ಪದ ಸ್ವರೂಪ ಬಂತು. ಈ ಅಪ್ಪದ ಸ್ವರೂಪವನ್ನ ಹೊಂದಿರುವಂತ ಇಸ್ರಾಯೇಲ್ ಜನ ಮರುಭೂಮಿಯಲ್ಲಿ ಹೋದ್ರೆ ಮರುಭೂಮಿ ಕೂಡ ಊಟ ಕೊಡ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಂಡೆ ಕೂಡ ನೀರು ಕೊಡ್ತಾ ಇದೆ. ಹಲ್ಲೆಲೂಯಾ. ಸೂರ್ಯ ಚಂದ್ರನೆಲ್ಲ ಆತನ ಒಂದು ಮಾತು ಹೇಳಿದ್ರೆ, ಮಗನೊಂದು ಮಾತು ಹೇಳಿದ್ರೆ ನಿಂತ್ಕೊಳ್ಳೋದಕ್ಕಾಗಿ ರೆಡಿ ಆಗಿದ್ದಾರೆ. ಯೋರ್ದಾನ್ ಹೊಳೆ ಎಲ್ಲ ಹಾಗೆ ಸ್ಟಾಪ್ ಆಗ್ಬಿಡ್ತು. ಮಕ್ಕಳ ಮುಂದೆ ಹೋಗುವಾಗ ಯೋರ್ದಾನ್ ಹೊಳೆಗಳು ಸ್ಟಾಪ್ ಆಗ್ಬಿಡ್ತು. ಯಾಕೆ? ತಂದೆಯ ಸ್ವರೂಪ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳಿದ್ದಾರೆ, ಇನ್ನು ನೀವು ಪಾಪಿಗಳಲ್ಲ, ಇನ್ನು ನೀವು ಸಾಧಾರಣ ಮನುಷ್ಯರಲ್ಲ, ಮನುಷ್ಯರಿಂದ ಹುಟ್ಟಿದವರಲ್ಲ, ನೀವು ದೇವರಿಂದಲೇ ಹುಟ್ಟಿದವರು, ನೀವು ದೇವರ ಮಕ್ಕಳಾಗಿದ್ದೀರಿ. ಹಲ್ಲೆಲೂಯಾ. ಒಂದು ಸಾರಿ ದೇವರು ನಿನ್ನನ್ನ ದೇವರ ಮಕ್ಕಳು ಅಂತ ಹೇಳಿದ ತಕ್ಷಣ ಆ ನಿಮಿಷದಲ್ಲೇ ತಂದೆಯ ಸ್ವರೂಪ ನಿನ್ನಲ್ಲಿ ಬಂದ್ಬಿಡ್ತು. ಈಗ ಆ ಅಧಿಕಾರದಲ್ಲಿ ಆಪರೇಟ್ ಆಗ್ಬೇಕಷ್ಟೇ. ಮಕ್ಕಳನ್ನ ಬಂಜೆತನದಲ್ಲಿ ಇಡಕ್ಕಾಗಲ್ಲ, ಮಕ್ಕಳನ್ನ ರೋಗಿಗಳಾಗಿ ನಿರೀಕ್ಷೆ ಇಲ್ಲದೆ ಇಡೋದಕ್ಕಾಗಲ್ಲ. ಮಕ್ಕಳು ಮನೆಯಲ್ಲಿದ್ದಾರೆ, ತಂದೆಯ ಮನೆಯಲ್ಲಿದ್ದಾರೆ, ಅವರು ತಂದೆಯ ಸೊತ್ತಾಗಿದ್ದಾರೆ. ಅಲ್ಲ, ಈ ಪ್ರಕಟಣೆ ಆಗುವಾಗ ನೀನು ಕಿಂಗ್ ಆಗಿರ್ತೀಯ. ಹಲ್ಲೆಲೂಯಾ. ಕಿಂಗ್ ಆಗಿ ಆಲ್ರೆಡಿ ಕಿಂಗೆ, ಆದ್ರೆ ಹಲ್ಲೆಲೂಯಾ ಅದು ನಮ್ಮಲ್ಲಿ ರಿಲೀಸ್ ಆಗ್ಬೇಕು ಆ ಪವರು. ಆಗ ನಾವು ಎಲ್ಲಿದ್ದೇವೆ? ದೇವರ ರಾಜ್ಯದಲ್ಲಿದ್ದೇವೆ. ಸೊ ಫಸ್ಟ್ ಪಾಯಿಂಟ್, ನಾವು ದೇವರ ರಾಜ್ಯದಲ್ಲಿದ್ದೇವೆ. ಎರಡನೇ ವಿಷಯ,
ದೇವರ ರಾಜ್ಯದಲ್ಲಿ ನೀನಿದೆಯಾ, ಅದು ಮಾತ್ರ ಅಲ್ಲ, ದೇವರ ರಾಜ್ಯವು ನಿನ್ನ ಒಳಗಡೆನೇ ಇದೆ. ಲೂಕನ ಬರೆದ ಸುವಾರ್ತೆ ಅದರ 17ನೇ ಅಧ್ಯಾಯ 21ನೇ ವಾಕ್ಯ. ಯು ಆರ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್, ದಟ್ ಈಸ್ ದ ಫಸ್ಟ್ ವೆಲ್. ಎರಡನೆಯದು, ದೇವರ ರಾಜ್ಯವು ನಿನ್ನ ಒಳಗಡೆ ಇದೆ. ದೇವರ ರಾಜ್ಯವು ನಿನ್ನ ಒಳಗಡೆ ಇದೆ.